ಗೈಸ್ ಇವತ್ತಂತೂ 6 ಗಂಟೆ ಚಿಕ್ಕೋಡಿ ಬಸ್ ಭಾಳ ಲೇಟ್ ಮಾಡಿತ್ತು ನೋಡ್ರಿ. ಗೈಸ್ ನಮ್ಮ ಮಮ್ಮಿಗಂತೂ ನಾನ್ ವೆಜ್ ತಿನ್ನಕತ್ತನ ಭಾಳ ದಿನದಿಂದ ರೀ ಹೊಟ್ಟಿಗೆ ನೋಸಾಕತ್ತೈತ್ರಿ. ಸೊ ಅದಕ್ಕಾಗಿ ಇವತ್ತು ಕಾಂದೂಳು ತಗೋಬೇಕತ್ತೇಳಿ ಕಾಂದೂಳು ತಗೋಕತ್ತೇಳಿ ನೋಡ್ರಿ. ಕಾಂದೂಳು ತೆಗ್ದಿರೋ ಅಂತ ಥಮಿಗಂತೂ ಕೆಟ್ಟ ಅಂಟಿ ಕೂತಿತ್ರಿ. ಈ ಥರ ಥಮಿಗೆ ಅಂಟಿ ಕೂತಿತ್ತಂದ್ರೆ ರೀ ಕಾಂದೂಳು ಆಗಿತ್ತೆ ತಿಳ್ಕೊತಾರ ನೋಡ್ರಿ. ನಮ್ಮಲ್ಲಿ ಕಾಂದೂಳಿ ಅಂದ್ರೆ ರೀ ಕಣ್ಣು ಹತ್ತೈತಿ ಅಂದಂಗೆ ನೋಡ್ರಿ. ಗೈಸ್ ನನಗಂತೂ ಪ್ರತಿ ಗುರುವಾರ ರೀ ನಮ್ಮ ರಾಯರ್ ನನ್ನ ಜೊತೆ ಇದಾರ ತೇರಿ ಯಾವುದೋ ಒಂದು ರೂಪದಾಗ ಕಾಣಿಸ್ಕೊತಾರ ನೋಡ್ರಿ. ಇವತ್ತಂತೂ ನನಗೆ ರೀ ರತ್ನ ಪಕ್ಷಿ ರೂಪದಾಗ ಕಾಣಿಸ್ಕೊಂಡ್ರು ನೋಡ್ರಿ. ನನಗಂತೂ ಇವತ್ತು ಭಾಳ ಖುಷಿ ಆಯ್ತು ನೋಡ್ರಿ. ಯಾಕಂದ್ರೆ ರೀ ಸದಾ ರಾಯರು ನನ್ನ ಜೊತೆ ಇರ್ತಾರನ್ನೋ ನಂಬಿಕೆ ಬತ್ತು ನೋಡ್ರಿ ಇವತ್ತು ನನಗೆ. ನಮ್ಮ ರಾಯರ ಸೇವೆ ಯಾರ್ಯಾರು ಮಾಡ್ತಿರಲ್ಲ ಅವರಿಗೆ ರಾಯರಿಗೆ ದಿನ ಹೂವು ಹಾಕೋದಿಲ್ಕ ನಡೀತದ್ರಿ. ಪ್ರತಿದಿನ ತುಳಸಿ ಹಾಕಬೇಕು ನೋಡ್ರಿ. ರಾಯರೇ, ನನ್ನ ಬದುಕಿನಲ್ಲಿ ಏನೆಲ್ಲ ಒಳ್ಳೇದ್ ಮಾಡಿಸ್ಬೇಕು ಅದೆಲ್ಲ ಮಾಡಿಸು. ನನ್ನ ಜೊತೆಗಾರನಾಗಿ ನನ್ನ ದೇಹದಲ್ಲಿ ಕೊಟ್ಟಿರೋ ಬಲ ನಿಂದು, ಬುದ್ಧಿ ನಿಂದು. ನಂದೇನಿದೆ ತಂದೆ, ಎಲ್ಲವೂ ನಿನ್ನದೇ. ತನುವು ನಿನ್ನದೇ, ಈ ಜೀವನವು ನಿನ್ನದೇ, ನನ್ನ ಸುಖ ದುಃಖವು ನಿನ್ನದೇ. ನಂದೇನಿದೆ ತಂದೆ, ಎಲ್ಲವೂ ನಿನ್ನದೇ. ಇದನ್ನೇ ಸಮರ್ಪಣೆ ಅನ್ನೋದು. ಈ ಸಮರ್ಪಣೆ ನಿಮಗ್ ಬಂತು, ಶರಣಾಗತಿ ಬಂತು. ನೀವೆಂದು ಈ ದುಃಖದ ಸಮಾಜಕ್ಕೆ ಬರಲ್ಲ, ನಿರಂತರ ಸಂತೋಷದ ಸರ್ದಾರ ಆಗ್ಬಿಡ್ತೀರಾ. ರಾಯರನ್ನ ನಂಬಿ, ರಾಯರಿದ್ದಾರೆ ನಿಮ್ ಜೊತೆ. ನಮ್ಮ ನಡೆ ರಾಯ್ ಬಾ ಕಡೆ. ಗೈಸ್ ಇವತ್ತಂತೂ ನನಗೆ ಬಸ್ ಸ್ಟಾಪ್ ತನ ರೋಡ್ ಮೇಡ್ಸ್ರಿ ಚೋಟ ಚಾಂಪಿಯನ್ ಆದಂತ ಪ್ರತೀಕ್ಷಾ ಗಟ್ ಬಿದ್ದು ನೋಡ್ರಿ. ಗೈಸ್ ನಿಮಗೆಲ್ಲ ನಮ್ಮ ಪ್ರತೀಕ್ಷಾ ರೀ ಹಾಯ್ ಅಂತ ಹೇಳಕ್ರಿ. ನೀವು ಕೂಡ ಹಾಯ್ ಅಂತ ಹೇಳ್ರಿ ಆಕಿಗೆ. ಅಷ್ಟೊಳಗೆ ಮತ್ತೆ ಮಾವೀರ್ ಸರ್ ಭೇಟ ಆದ್ರಿ. ಅವ್ರ ಗಾಡಿ ಮ್ಯಾಗ ಕೂತ ಬಸ್ ಸ್ಟಾಪ್ ತನಕ ಹೋಗ್ಬಿಟ್ಟು ನೋಡ್ರಿ. ಗೈಸ್ ನನಗಂತೂ ಇವತ್ತು 10 ಗಂಟೆ ಕಲಬುರ್ಗಿ ಬಸ್ ಪಕ್ಕ ಸಿಗ್ತೈತಿ ನೋಡ್ರಿ. ಅಷ್ಟೊಳಗೆ 10 ಗಂಟೆ ಕಲಬುರ್ಗಿ ಬಸ್ ಬಂದ ಬಿಡಿತ್ ನೋಡ್ರಿ. ಸರ್ ನಿಮ್ಮನ್ನ ನೋಡಿ ಕಲ್ಲಲ್ಲಿ ಎಸಿತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಿ? ಬಿದ್ರೆ ಹೆಂಗ್ ಎದ್ದು ಬರೋದು ಅಂತ ನನಗೆ ಗೊತ್ತು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸ್ ಹಾಕ್ತೀನಿ ಸರ್. ಸಿದ್ದರಾಮಯ್ಯನ ನಿನ್ನ ನಂಬಿದೆ, ಈ ಜಗವೆಲ್ಲ ನಿನ್ನ ನಂಬಿದೆ, ಈ ಮನವೆಲ್ಲ ನಿನ್ನ ನಂಬಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಹಂಗ ಒಂದ್ ಜರ ATM ಒಳಗ ಕ್ಯಾಶ್ ಡೆಪಾಸಿಟ್ ಮಾಡೋದಿತ್ರಿ. ಸೊ ಅದಕ್ಕಾಗಿ ATM ಬಂದಿನಿ ನೋಡ್ರಿ. ಇವತ್ತ ಕಂಪ್ನಿಯವ್ರು ಬಂದಿರಿ. ಸೊ ಅದಕ್ಕಾಗಿ ಚಾ ಒಯ್ಯಾಕತ್ತೀನಿ ನೋಡ್ರಿ. ಹಂಗ ನಂದು ಕೂಡ ಉಪವಾಸ ಇತ್ತ, ನಾ ಬಿ ಚಾ ಕುಡಿಯಾಕತ್ತೀನಿ ನೋಡ್ರಿ. 6 hours later. ಮತ್ 4 ಗಂಟೆಗೊಮ್ಮೆ ಬೆಲ್ಲ ಚಾ ಕುಡಿದ್ ಬಿಟ್ಟು ನೋಡ್ರಿ. ಚಾಕು ಯಾಕೆ ಬ್ಯಾಡ್ರಿ. ಗೈಸ್ ನನಗಂತೂ ಇವತ್ತು ಭಾಳ ಮಾನಸಿಕ ಐತ್ ನೋಡ್ರಿ. ಯಾಕಂದ್ರೆ ರೀ ಕಣ್ ಮುಂದರಿ ಇಂಚಲ್ಕರ್ಜಿ ಕಲಬುರ್ಗಿ ಬಸ್ ಹೋಯ್ತ್ರಿ. ಹಿಂದೆ ಹೆಂಗಾದ್ರೆ 6 ಗಂಟೆ ಬಸ್ ಐತಿ ಆ ಬಸ್ ಬಿಟ್ಟಿನ್ರಿ. ಇಲ್ಲಿ ಬಂದು ನೋಡುಗುಡ್ದರಿ 6 ಗಂಟೆ ಬಸ್ ಪ್ರಾಬ್ಲಮ್ ಆಗಿತ್ತು ನೋಡ್ರಿ. 6 ಗಂಟೆ ಚಿಕ್ಕೋಡಿ ಬಸ್ಸಿಗೆ ಯಾಕೋರಿ ಟಿಕೆಟ್ ಮಷಿನ್ ಪ್ರಾಬ್ಲಮ್ ಇತ್ರಿ. ಸೊ ಅದಕ್ಕಾಗಿ ಬಸ್ 6:30 ತನಕ ನಿಲ್ಸಿರ್ ನೋಡ್ರಿ. ಬಸ್ ಕಂಡಕ್ಟರ್ ರೀ ಬಸ್ ಸೈಡಿಗೆ ಹಚ್ಚಿರಿ ಟಿಕೆಟ್ ಮಷಿನ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕಂತೇಳಿ ಡಿಪೋಕ್ ಹೋಗಿರ್ರಿ. ಅಷ್ಟೊಳಗ ಸೈಡಿಗೆ ಹಚ್ಚಿರೋ ಬಸ್ ಒಳಗ ನಾನು ಮೊದಲು ಎಂಟ್ರಿ ಕೊಟ್ಬಿಟ್ಟಿ ನೋಡ್ರಿ. ಈ ನನ್ನ ಮಗ ಖುಷಿಯಾಗಿರ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೆ ಮಾಡ್ತೀನಪ್ಪ. ಇವನ್ ಖುಷಿ ನನ್ ಖುಷಿ ಅಲ್ವಾ? ಇವನ್ ಸುಖ ನನ್ ಸುಖ ಅಲ್ವಾ? ಹೇಳ್ರಪ್ಪ, ಅವನಲ್ಲಿ ಏನು ಮಾಡ್ತಿದ್ದಾನೆ? ಇವತ್ತ ಬಸ್ ಒಳಗ ಒಂದು ಕ್ಯೂಟ್ ಪಾಪು ಸಿಕ್ಕಿತ್ ನೋಡ್ರಿ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬತ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಶ್ರಿ ಹೇಳವ್ರೆ. ಇದೆಲ್ಲ ನಾನಂತೂ ಇವತ್ತ ಬಸ್ ಲೇಟ್ ಆಗಿದ್ರು. ಸೊ ಅದಕ್ಕಾಗಿ ಹಂಗ ಟೈಮ್ ಪಾಸ್ ಮಾಡ್ಕೋತ ಕೂತೀನಿ ನೋಡ್ರಿ. ಅಕ್ಕ, ಡ್ರೈವರ್ಗೂ ಕಂಡಕ್ಟರ್ಗೂ ಏನ್ ವ್ಯತ್ಯಾಸ? ಕಂಡಕ್ಟರ್ ನಿದ್ದೆ ಮಾಡಿದ್ರೆ ಯಾರು ಟಿಕೆಟ್ ತಗೊಳಲ್ಲ. ಅದೇ ಡ್ರೈವರ್ ನಿದ್ದೆ ಮಾಡಿದ್ರೆ ಎಲ್ರು ಒಟ್ಟಿಗೆ ಟಿಕೆಟ್ ತಗೋತಾರೆ. ಇವತ್ತಂತೂ ನನಗೆ ನಮ್ಮ ಸ್ಟಾಪಿಗೆ ಬಂದು ಇಳಿಯೋದಕ್ಕಂದ್ರೆ 7 ಗಂಟೆ ಆಗೈತೆ ನೋಡ್ರಿ. ಉಪವಾಸ ಬಿಡಿಸೋಮಂದ್ರಿ ಬರೋ ತಡ ಅಲ್ದ ಚಪಾತಿ ಮಾಡಕ್ಕೆ ಕೂತ್ಬಿಟ್ಟಿ ನೋಡ್ರಿ. ಇದಾಗಿತ್ರಿ ಇವತ್ತಿನ ಲಾಗ. ಮತ್ತೆ ಸಿಗೋನು ರೀ ಮತ್ತೊಂದು ಲಾಗದಾಗ. ಬಾಯ್. ಎಲ್ಲರಿಗೂ ಶುಭರಾತ್ರಿ.